ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ವಿನೋದ್ ಪಡವಾರಳ್ಳಿ. ಮೈಸೂರು ರಾಜಕಾರಣದಲ್ಲಿ ಸದ್ಯ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು ಚಾಮರಾಜ ವಿಧಾನಸಭಾ ಕ್ಷೇತ್ರ. ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿಯಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಎನ್ನುವಂತಹ ಫೈಟ್ ಈಗಾಗಲೇ ಆರಂಭ ಆಗಿರುವಂಥದ್ದು. ಈಗಾಗಲೇ ಏನು ಮೊದಲಿಗೆ ಈ ಚಾಮರಾಜ ಕ್ಷೇತ್ರದ ಬಗ್ಗೆ ಹೇಳೋದಾದರೆ 4 ಬಾರಿ ಗೆದ್ದು ಈಗಾಗಲೇ ಶಾಸಕರಾಗಿ ಉತ್ತಮವಾದಂಥ ಕೆಲಸ ಮಾಡಿದಂತಹ ದಿವಂಗತ ಶಂಕರಲಿಂಗೇಗೌಡರು ಸಾಕಷ್ಟು ಬಿಜೆಪಿಯನ್ನು ಕಟ್ಟಿ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯ ಒಂದು ಕ್ಷೇತ್ರವಾಗಿ ಪರಿಣಮಿಸಿದರು. ಅದಾದ ಬಳಿಕ ಒಂದಷ್ಟು ರಾಜಕಾರಣದಲ್ಲಿ ಬದಲಾವಣೆಗಳಾಯಿತು. ಅವರಿಗೆ ಬಿಜೆಪಿಯಲ್ಲಿ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತೇಳಿ 2009 ಅವರು ಪಾರ್ಟಿಯನ್ನು ಬಿಟ್ಟು ಅವರು ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಅವರಿಗೆ JDS ಇಂದ ಟಿಕೆಟ್ ತಗೊಂಡು ಸ್ಪರ್ಧೆ ಮಾಡ್ತಾರೆ, ಅವರು ಕೂಡ ಸೋಲ್ತಾರೆ. 4 ಬಾರಿ ಸತತವಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯನ್ನು ಬಾವುಟವನ್ನು ಆರಿಸಂತ ಶಂಕರಲಿಂಗೇಗೌಡರು ಪಕ್ಷವನ್ನು ಸದೃಢವಾಗಿ ಕಟ್ಟಿದ್ರು. ಅದಾದ ಬಳಿಕ ಅವರಿಗೆ ಟಿಕೆಟ್ ಅಂದರೆ JDSಗೆ ಹೋದ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅದಾದ ಬಳಿಕ ಎಲ್ಲಾಗೇಂದ್ರ ಅವರಿಗೆ ಟಿಕೆಟ್ ಬಿಜೆಪಿಯನ್ನು ಕೊಡುತ್ತೆ. ಶಂಕರಲಿಂಗೇಗೌಡರು JDS ಸ್ಪರ್ಧೆ ಮಾಡ್ತಾರೆ. ಮೊದಲ ಬಾರಿಗೆ ವಾಸು ಅವರು 2013 ಏನೋ ಶಾಸಕರಿಗೆ ಆಯ್ಕೆ ಆಗ್ತಾರೆ. ಅದಾದ ಬಳಿಕ 2018ರಲ್ಲಿ ಮತ್ತೆ ಎಲ್ಲಾಗೇಂದ್ರ ಅವರಿಗೆ ಬಿಜೆಪಿ ಟಿಕೆಟನ್ನು ಕೊಡುತ್ತೆ. ಮೊದಲ ಬಾರಿಗೆ ಎಲ್ಲಾಗೇಂದ್ರ ಅವರು ಕೂಡ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅವರು ಕೂಡ ಉತ್ತಮವಾದಂಥ ಕೆಲಸವನ್ನು ಮಾಡಿದರು. 2023ರಲ್ಲಿ ಅವರಿಗೆ ಅಂದರೆ ಈಗಾಗಲೇ ಅವರು ಕೂಡ ಹರೀಶ್ ಗೌಡ ವಿರುದ್ಧ ಸೋಲ್ತಾರೆ. ಕಾಂಗ್ರೆಸ್ನಿಂದ ಹರೀಶ್ ಗೌಡರಿಗೆ ಟಿಕೆಟ್ ಸಿಗುತ್ತೆ. ಅವರು ಕೂಡ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ. ಬಹಳ ಪ್ರಮುಖವಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇದು ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಅದು ಕೂಡ ಬೇರೆ ಪಾರ್ಟಿಯಲ್ಲಿ ಚರ್ಚೆ ಆಗ್ತಾ ಇರೋ ಒಂಥರ, ಬಿಜೆಪಿಯಲ್ಲೇ ಅವರಿಗೆ ಈಗ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಅದು ಕೂಡ ಬಿಜೆಪಿಯ ನಗರಾಧ್ಯಕ್ಷ, ಹಾಲಿ ನಗರಾಧ್ಯಕ್ಷ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಎಲ್ಲಾಗೇಂದ್ರ ಅವರು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಟಿಕೆಟನ್ನು ಕೊಡಬಾರ್ದು, ನನಗೆ ಟಿಕೆಟನ್ನು ಕೊಡಬೇಕು, ಜೊತೆಗೆ ನಾನೇ 2028ಕ್ಕೆ ಈ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ಆಯ್ಕೆ ಆಗ್ತೇನೆ ಅಂತೇಳಿ ದೊಡ್ಡ ಮಟ್ಟದ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ಕಡೆ. ಈಗಾಗಲೇ ಏನು ಚಾಮರಾಜ ವಿಧಾನಸಭಾ ಕ್ಷೇತ್ರ ಅಂತಂದರೆ ಒಕ್ಕಲಿಗರು ಅತಿ ಹೆಚ್ಚು ಪ್ರಾಬಲ್ಯ ಹೊಂದಿರುವಂತಹ ಕ್ಷೇತ್ರ. ಕಳೆದ 10-20 ವರ್ಷಗಳಿಂದಲೂ ಕೂಡ ಯಾರೇ ಗೆದ್ದರೂ ಕೂಡ ಒಕ್ಕಲಿಗರು ಶಾಸಕ ಈ ಒಂದು ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಸಹಜವಾಗಿಯೇ 2 ಬಾರಿ ಸಂಸದರಾಗಿ ಮೈಸೂರು ಮತ್ತು ಕೊಡಗು ಕ್ಷೇತ್ರ ಸಂಸದರಾಗಿ ಕೆಲಸವನ್ನು ಮಾಡಿದಂತಹ ಪ್ರತಾಪ್ ಸಿಂಹ ಅವರಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟನ್ನು ತಪ್ಪಿಸಲಾಯಿತು. ಯದುವೀರವರು ಈಗಾಗಲೇ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಸೊ ಹೀಗಾಗಿ ಕೇಂದ್ರ ರಾಜಕಾರಣ ಈಗಾಗಲೇ ಪ್ರತಾಪ್ ಸಿಂಹ ಅವರಿಗೆ ಬಂದಾಗಿದೆ. ಸೊ ಸಹಜವಾಗಿ ಅವರು ರಾಜ್ಯ ರಾಜಕಾರಣದ ಮುಖ ಮಾಡಬೇಕಾಗಿತ್ತು. ಸೊ ಹೀಗಾಗಿ ಅವರ ಆಯ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರ ಆಗಿರುವಂಥದ್ದು. ಕಳೆದ 4 ದಿನಗಳ ಹಿಂದೆ ಈಗಾಗಲೇ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತಹ ನೆಪದಲ್ಲಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಚಾಮರಾಜ ವಿಧಾನಸಭಾ ಕ್ಷೇತ್ರ ನನ್ನ ಆಯ್ಕೆ ಅಂತೇಳಿ ಈಗಾಗಲೇ ಅವರು ಘೋಷಣೆ ಕೂಡ ಮಾಡಿದರು. ಇದಾದ ಬಳಿಕ ಯಾವಾಗ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಬರ್ತೀನಿ ಅಂತೇಳಿ ಒಂದು ಘೋಷಣೆಯನ್ನು ಮಾಡಿದ್ರು, ಅದಾದ ಬಳಿಕ ಅವರ ಪಕ್ಷದಲ್ಲೇ ದೊಡ್ಡ ಮಟ್ಟದ ಈಗಾಗಲೇ ಭಿನ್ನಮತ ಸ್ಫೋಟ ಆಗಿರುವಂಥದ್ದು. ನೇರವಾಗಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಈಗ ಮಾಜಿ ಶಾಸಕ ಹಾಲಿ ನಗರಾಧ್ಯಕ್ಷ ನಾಗೇಂದ್ರ ಅವರು ದೊಡ್ಡ ಮಟ್ಟದ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಅವರು ಮಾತನಾಡ್ತಾ ಇರುವಂತಹ ಪ್ರತಿಯೊಂದು ಮಾತು ಕೂಡ ಪ್ರತಾಪ್ ಸಿಂಹ ಅವರ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಹಿಂದೂ ಹುಲಿ ಅಂತ ಹೇಳುವಂತಹ ಪ್ರತಾಪ್ ಸಿಂಹ ಅವರು ರಾಜ್ಯದ ಬೇರೆ ಕ್ಷೇತ್ರಗಳನ್ನು ನೋಡ್ಕೋಬೇಕು, ಯಾವುದೇ ಕಾರಣಕ್ಕೂ ಕೂಡ ಚಾಮರಾಜ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಕೊಡುವಂತಹ ಮಾತೇ ಇಲ್ಲ ಅನ್ನುವಂತಹ ಏನು ನೇರವಾಗಿ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕವಾಗಿ ದೊಡ್ಡ ಮಟ್ಟದ ಭಿನ್ನಮತ ಬಿಜೆಪಿಯಲ್ಲಿ, ಅದು ಕೂಡ ಚಾಮರಾಜ ಕ್ಷೇತ್ರದಲ್ಲಿ ಸ್ಫೋಟಗೊಂಡಿರುವಂಥದ್ದು. ಈಗಾಗಲೇ ಏನು ಕಳೆದ 6-7 ತಿಂಗಳಿಂದಲೂ ಕೂಡ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾರೇ ಮದುವೆ ಇರ್ಬೋದು ಅಥವಾ ಯಾರೇ ಸಾವನ್ನಪ್ಪಿದ್ರು ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಹೋಗಿ ಅವರನ್ನು ಭೇಟಿ ಮಾಡಿ ಇಡೀ ಕ್ಷೇತ್ರದಾದ್ಯಂತ ಓಡಾಟ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅವರು ಈ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಕಳೆದ 4 ದಿನಗಳಿಂದ ಏನು ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತಹ ನೆಪದಲ್ಲಿ ಅವರು ಕ್ಷೇತ್ರಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಈಗ ದೊಡ್ಡ ಮಟ್ಟದ ಭಿನ್ನಮತ ಸ್ಫೋಟ ಆಗಿರುವಂಥದ್ದು. ಎಲ್ಲಾಗೇಂದ್ರ ಅವರು ನೇರವಾಗಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೋ, ಅದನ್ನು ಕೂಡ ಚಾಮರಾಜ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ನೇರವಾಗಿ ಈಗಾಗಲೇ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ, ಇನ್ನು ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಚರ್ಚೆಗಳದ್ದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆಂತಂದರೆ ಪ್ರತಾಪ್ ಸಿಂಹ ಅವರು ಸದ್ಯಕ್ಕೆ ಈಗ ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ, ಜೊತೆಗೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಟಿಕೆಟ್ ನನಗೆ ಸಿಗುತ್ತೆ ಅಂತ ಅವ್ರು ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಎಲ್ಲಾಗೇಂದ್ರ ಅವರು ಈ ರೀತಿಯಾಗಿ ನೇರವಾಗಿ ವಾಗ್ದಾಳಿಯನ್ನು ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ಕ್ಷೇತ್ರದ ಜನರು ಕೂಡ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರೋದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಯಾಕಂದರೆ ಪ್ರತಾಪ್ ಸಿಂಹ ಅವರಿಗೆ ನಿಜಕ್ಕೂ ಕೂಡ ಅವರು ರಾಷ್ಟ್ರ ರಾಜಕಾರಣ ಇರ್ಬೋದು, ರಾಜ್ಯ ರಾಜಕಾರಣದಲ್ಲಿ
ತಲೆಯಾದಂತಹ ವರ್ಚಸ್ಸನ್ನು ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಈಗಾಗಲೇ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಯಾರ ಸ್ವತ್ತು ಅಲ್ಲ. ಸೊ ಹೀಗಾಗಿ ಯಾರು ಏನೇ ಮಾಡಿದ್ರು ಕೂಡ ಅಂತಿಮವಾಗಿ ಪಾರ್ಟಿಯ ಹೈಕಮಾಂಡ್ ಯಾರಿಗೆ ಟಿಕೆಟನ್ನು ಕೊಡುತ್ತೆ ಅವರು ಅಭ್ಯರ್ಥಿಗೆ ಆಯ್ಕೆ ಆಗುವುದು ಬಹುತೇಕ ಖಚಿತ. ಸೊ ಹೀಗಾಗಿ ಬಿಜೆಪಿಯಲ್ಲಿ ಈಗ ಇದ್ದಿರುವಂತಹ ಭಿನ್ನಮತ ಏನಿದೆ ಇದು ಹೀಗೆ ಮುಂದುವರಿದಿದೆ ಆದಲ್ಲಿ 2028ರ ಚುನಾವಣೆಗೆ ಇದು ದೊಡ್ಡ ಮಟ್ಟದ ಪರಿಣಾಮ ಉಂಟಾಗೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನಗಳಿಲ್ಲ. ಯಾಕಂತಂದರೆ ಇಬ್ಬರ ಜಗಳಿಂದ ಮೂಲೆಯವರಿಗೆ ಲಾಭ ಅನ್ನುವಂತಹ ಸ್ಥಿತಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಉಂಟಾಗುತ್ತೆ. ಸೊ ಹೀಗಾಗಿ ರಾಜ್ಯ ನಾಯಕರು ಈ ಒಂದು ಕ್ಷೇತ್ರದ ಅದರಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕೀಯ ಬರ್ತಾ ಇರೋ ಕಾರಣಕ್ಕಾಗಿ ಅವರ ಆ ಕ್ಷೇತ್ರದ ಬಗ್ಗೆ ಈಗಾಗಲೇ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅವರು ಪ್ರತಾಪ್ ಸಿಂಹ ಯಾವುದೇ ಕಡೆಗೆ ಬರಬಾರ್ದು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ 2028ರ ವಿಧಾನಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಭಾಳ ಪ್ರಾಮುಖ್ಯತೆ ಪಡೆದುಕೊಳ್ತಾಗುತ್ತೆ. ಚುನಾವಣೆಗೆ ಇನ್ನೂ 2.5 ವರ್ಷ ಬಾಕಿ ಇದ್ರೂ ಕೂಡ ಈಗಲಿಂದಲೇ ಎಲ್ಲೋ ಒಂದು ಕಡೆ ತಿಕ್ಕಾಟಗಳು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ, ಅದು ಕೂಡ ಬಿಜೆಪಿಯ ಸ್ವಪಕ್ಷದ ಮಾಜಿ ಸಂಸದರ ವಿರುದ್ಧವೇ ಮಾಜಿ ಶಾಸಕರು ನೇರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಪರ್ಸ್ನಲ್ ಆಗಿ ಅವರು ಕೂಡ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಪ್ರತಿ ಬಾರಿಯೂ ಕೂಡ ಪ್ರತಾಪ್ ಸಿಂಹ ಅವರೆಲ್ಲ ಹಿಂದೂ ಹುಲಿ ಅಂತ ಕರೀತಾ ಇದ್ರು. ಜೊತೆಗೆ ನಾನು ಯಾವುದೇ ರೀತಿಯಾದಂತಹ ಕೋರ್ಟ್ನಿಂದ ಸ್ಟೇನ ತಂದಿಲ್ಲ ಮಾತನಾಡೋದಕ್ಕೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡೋ ಮೂಲಕವಾಗಿ ಪ್ರತಾಪ್ ಸಿಂಹ ಅವರನ್ನು ಕೆರಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಪ್ರತಾಪ್ ಸಿಂಹ ಅವರು ಇವತ್ತಿನವರೆಗೂ ಈ ಕ್ಷಣದವರೆಗೂ ನಾಗೇಂದ್ರ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅವರು ಸದ್ಯಕ್ಕೆ ಕಳೆದ 4 ದಿನಗಳ ಹಿಂದೆ ಅಷ್ಟೇ ಇವರು ಪ್ರೆಸ್ ಮೀಟನ್ನು ಮಾಡಿ ನಾನು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಬಯಸಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಟಿಕೆಟ್ ಇಲ್ಲಿವರೆಗೂ ಕೂಡ ನನಗೆ ಸಿಗುತ್ತೆ ಇರುವಂತಹ ವಿಶ್ವಾಸ ಕೂಡ ವ್ಯಕ್ತಪಡಿಸಿಲ್ಲ. ಸ್ಪರ್ಧೆ ಜೊತೆಗೆ ಆಕಾಂಕ್ಷಿಯಾಗಿರೋದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ. ಸೊ ಹೀಗಾಗಿ ಈ ಒಂದು ಅಂದರೆ ನಾನು ವಿಧಾನಸಭಾ ಚುನಾವಣೆಗೆ ಬರ್ತೀನಿ ಅಂತ ಹೇಳೋ ತಕ್ಷಣದಲ್ಲಿ ಈ ರೀತಿಯಾದಂತಹ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಅಂತಂದರೆ ಬಿಜೆಪಿಯಲ್ಲಿ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಈಗ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಕ್ಷೇತ್ರದ ಜನರು ನಾಗೇಂದ್ರ ಅವ್ರ ಪರವಾಗಿರ್ತಾರಾ ಅಥವಾ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರ ಪರವಾಗಿರ್ತಾರಾ, ಇದು ಚುನಾವಣೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆದರೆ 2.5 ವರ್ಷ ಇರುವಾಗಲೇ ಈಗಲಿಂದಲೇ ಈ ರೀತಿಯಾದಂತಹ ಟಿಕ್ಕಾಟಗಳು ನಡೀತಾ ಇರುವಂಥದ್ದು ಬಿಜೆಪಿಗೆ ಎಲ್ಲೋ ಒಂದು ಕಡೆ, ಅದರಲ್ಲೂ ಕೂಡ ಬಿಜೆಪಿ ಗೆಲ್ಲಬಹುದಾದಂತಹ ಒಂದು ಕ್ಷೇತ್ರಗಳ ಪೈಕಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರವೂ ಕೂಡ ಒಂದು. ಯಾಕಂತಂದರೆ ಈ ಹಿಂದೆ ಶಂಕರಲಿಂಗೇಗೌಡರು 4 ಬಾರಿ ಗೆದ್ದಿದ್ರು. ಸೊ ಹೀಗಾಗಿ ಈಗಲಿಂದಲೇ ಈ ರೀತಿಯಾದಂತಹ ಫೈಟ್ಗಳು ಶುರು ಆಗೋದಾದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅಂತೂ ಆಗೇ ಆಗುತ್ತೆ. ಸೊ ಹೀಗಾಗಿ ರಾಜ್ಯ ನಾಯಕರಿರ್ಬೋದು, ಕೇಂದ್ರ ನಾಯಕರಿರ್ಬೋದು, ಈಗಾಗಲೇ ಪ್ರತಾಪ್ ಸಿಂಹ ಅವರು ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಹೀಗಾಗಿ ಅವರಿಗೆ ಟಿಕೆಟ್ ಸಿಗ್ಬಿಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂತಂದರೆ ಅವರು ಮತ್ತು ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರ ಜೊತೆ ಇರುವಂತಹ ಸಂಬಂಧ ಯಾವ ರೀತಿಯಾಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಹೀಗಾಗಿ ಇದೆಲ್ಲ ತಿಕ್ಕಾಟದ ಬಗ್ಗೆ ರಾಜ್ಯ ಬಿಜೆಪಿ ಜೊತೆಗೆ ಕೇಂದ್ರ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಬಿಜೆಪಿಯ ಟಿಕೆಟ್ ನಿರ್ಧಾರ ಆಗುತ್ತೆ. ಒಂದು ವೇಳೆ ಪ್ರತಾಪ್ ಸಿಂಹ ಅವರು ಕೊಟ್ಟರು ಕೂಡ ಅದರ ಪ್ಲಸ್ ಮೈನಸ್ ಎಲ್ಲವನ್ನೂ ಕೂಡ ತೂಕವನ್ನು ಹಾಕಿ ಟಿಕೆಟನ್ನು ಕೊಡಬೇಕಾಗುವಂಥದ್ದು. ಮತ್ತೊಂದು ಕಡೆ ನಾಗೇಂದ್ರ ಟಿಕೆಟನ್ನು ಪಡೆದುಕೊಂಡು ಬಂದರೂ ಕೂಡ ಪ್ಲಸ್ ಮೈನಸ್ ಎಲ್ಲವನ್ನೂ ಕೂಡ ಈಗಾಗಲೇ ಚರ್ಚೆಗಳು ಆಗೇ ಆಗುತ್ತೆ. ಸೊ ಹೀಗಾಗಿ 2.5 ವರ್ಷಗಳು ಇರುವಾಗಲೇ ಈ ರೀತಿಯಾದಂತಹ ತಿಕ್ಕಾಟಗಳು ಶುರು ಆದರೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಪರಿಣಾಮ ಮೈಸೂರು ಜಿಲ್ಲೆಯ ಬಹುತೇಕ ಕ್ಷೇತ್ರಗಳಿಗೂ ಕೂಡ ಹೊಡೆತ ಬೀಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಕೇಂದ್ರ ನಾಯಕರು ಮತ್ತು ರಾಜ್ಯ ನಾಯಕರು ಈ ಕ್ಷೇತ್ರದ ಬಗ್ಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು.